ಜನಾಕ್ರೋಶಕ್ಕೆ ಬೆಚ್ಚಿದ ನೇಪಾಳ ಸರ್ಕಾರ, ರಾತ್ರೋರಾತ್ರಿ ಮಂಡಿ ಊರಿದಂತಹ ಓಲಿ ಸರ್ಕಾರ, ಸೋಷಿಯಲ್ ಮೀಡಿಯಾ ಬ್ಯಾನ್ ಆದೇಶ ವಾಪಸ್. ಜನಾಕ್ರೋಶಕ್ಕೆ ಬೆಚ್ಚಿಬಿದ್ದ ನೇಪಾಳ ಸರ್ಕಾರ, ರಾತ್ರೋರಾತ್ರಿ ಮಂಡಿ ಊರಿದಂತಹ ಓಲಿ ಸರ್ಕಾರ, ಸೋಷಿಯಲ್ ಮೀಡಿಯಾಗಳ ಬ್ಯಾನ್ ಮಾಡಿರುವಂತಹ ಆದೇಶ ವಾಪಸ್. ಜನರೇಷನ್ ಝೆಡ್ ಪ್ರತಿಭಟನೆಗೆ ಬೆಚ್ಚಿ ಬಿದ್ದಂತಹ ನೇಪಾಳ, ಭಾರಿ ಹಿಂಸಾಚಾರದಲ್ಲಿ ಈವರೆಗೂ ಕೂಡ 19 ಮಂದಿ ಬಲಿ, 300ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ. ಅದರಲ್ಲೂ ಕೂಡ ಪ್ರತಿಭಟನೆ, ರೋಷದ ಕಿಚ್ಚು ತೀವ್ರ, ಅಂತಾರಾಷ್ಟ್ರೀಯವಾಗಿ ತೀವ್ರ ಟೀಕೆ, ಆಕ್ರೋಶಗಳು ಹೆಚ್ಚಾಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಓಲಿ ಸರ್ಕಾರ ಯು ಟರ್ನ್ ಹೊಡೆದಿದೆ. ಎಸ್ ವೀಕ್ಷಕರೇ, ನೇಪಾಳದಲ್ಲಿ ನಡೀತಿರುವಂತಹ ಪ್ರತಿಭಟನೆಗಳು ದಿನದಿಂದ ದಿನಕ್ಕೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ 3 ಜನ ಸಾವನ್ನಪ್ಪಿರುವಂತದ್ದು. ಹಾಗೆ ಜನರೇಷನ್ ಝೆಡ್ ಅನ್ನ ಕಂಟ್ರೋಲ್ ಮಾಡಕ್ ಆಗದಿಲ್ರಿ, ಸಾಧ್ಯನೇ ಇಲ್ಲ. ನಮ್ ತರನೂ ಇಲ್ಲ, ನಿಮ್ ತರನೂ ಇಲ್ಲ. ಅವರು ಆ ರೀತಿಯಾಗಿ ಜನರೇಷನ್ ಝೆಡ್ ಇರ್ತವೆ, ಅವರಿಗೆ ಆಕ್ರೋಶಗಳು ಜಾಸ್ತಿ ಇರುತ್ತೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರೆ ಬಿಡ್ತಾರ ಜನರೇಷನ್ ಝೆಡ್? 19 ಬಲಿಯಾಗಿದೆ. ಈಗ ಹಿಂಸಾಚಾರದಲ್ಲಿ ಇವರಿಗೂ 19 ಬಲಿಯಾಗಿದೆ. 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವಂಥದ್ದು, ಭೀಕರ ಗಾಯಗಳಾಗಿರುವಂಥದ್ದು. ಆ ರೀತಿಯಾಗಿ ಓಲಿ ಸರ್ಕಾರ ಮಾಡಿದೆ. ಅಂದ್ರೆ ಓಲಿ ಸರ್ಕಾರ ಬ್ಯಾನ್ ಮಾಡಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ಯುವಕರು ಸಾವಿಗೂ ಕೂಡ ಹೆದರಲಿಲ್ಲ. ರಾತ್ರೋರಾತ್ರಿ ಮಂಡಿ ಊರಿದೆ ಈಗ ಓಲಿ ಸರ್ಕಾರ. ಸೋಷಿಯಲ್ ಮೀಡಿಯಾ ಬ್ಯಾನ್ ಆದೇಶ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಜನರೇಷನ್ ಝೆಡ್ ಪ್ರತಿಭಟನೆಗೆ ಬೆಚ್ಚು ಬಿದ್ದಿದೆ ನೇಪಾಳ. ಭಾರಿ ಹಿಂಸಾಚಾರದಲ್ಲಿ ಇವರಿಗೂ ಕೂಡ 19 ಮಂದಿಯ ಬಲಿಯಾಗಿದ್ದು, 300ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಟೀಕೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆ, ರೋಷದ ಕಿಚ್ಚು ತೀವ್ರವಾಗ್ತಾ ಇದೆ. ಅಂತಾರಾಷ್ಟ್ರೀಯವಾಗಿ ತೀವ್ರ ಟೀಕೆಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಓಲಿ ಸರ್ಕಾರ ಮಂಡಿ ಊರು ಕೂತ್ಕೊಂಡಿದೆ. ಓಲಿ ಸರ್ಕಾರ ಯು ಟರ್ನ್ ಅನ್ನ ಹೊಡೆದಿದೆ. ಈಗ ಎಲ್ಲವೂ ಕೂಡ ಇದೆ. ಯಾವ ರೀತಿಯ ಸೋಷಿಯಲ್ ಮೀಡಿಯಾ ಆಪ್ಗಳು ಕೂಡ ಈಗ ನೇಪಾಳದಲ್ಲಿ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.